ಇದು ಎಷ್ಟನೇ ಬ್ರಾಂಚು? ಈ ಆಶ್ರಮದ ಒಂದು ಸೌಲಭ್ಯಗಳೇನು, ಏನು ಸ್ಪೆಷಲ್ ಸರ್ ಆಶ್ರಮ? ಸರ್ ಇದು ನಮ್ಮದು 4ನೇ ಬ್ರ್ಯಾಂಚು ಓಕೆ. ಬಸವ ಮಾರ್ಗದ. ನಾನು ಬಸವ ಮಾರ್ಗ ಫಸ್ಟ್ ಡೇ ನಾನು ಈ ಒಂದು ಕಾರ್ಯಕ್ಕೆ ಕೆಲಸಕ್ಕೆ ನಾನು ಕೈ ಹಾಕಿದಾಗ ನನ್ನ ಕನಸಿರೋದೆ ಯಾರು ಈ ಹೆಸರಿಗೆ ದಾಸರ ಆಯ್ತಾರೆ ಅವ್ರಿಗೆ ಸೂರ್ಣ ಕಲ್ಪಿಸ್ಬೇಕು ಅನ್ನೋದೇ ನನ್ನ ಗುರಿ ಇರೋದು. ಅಂದರೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಜಾಗ ಇದೆ, ಕುಡಿಯುವಂಥ ವ್ಯಕ್ತಿಗೆ ಜಾಗ ಇಲ್ಲ. ಆ ಜಾಗನ ಅಂದರೆ ಅವ್ನಿಗೊಂದು ಸೂರ್ಣ ಕಲ್ಪಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ನಾನು ಬಂದಿರೋದು. ಅದು ನನ್ನ ಕನಸು ಸರ್. ನನಗೆ ಈ ರಿಹ್ಯಾಬಿಲಿಟೇಷನ್ 4 ಬ್ರಾಂಚ್ ಆಯಿತು, 400 ಬ್ರಾಂಚ್ ಆಯಿತು. ಇದು ನನ್ನ ಕನಸಲ್ಲ. ನನ್ನ ಕನಸಿರೋದು ಕುಡಿಯುವಂಥ ವ್ಯಕ್ತಿಗೆ ಒಂದು ಸೂರು, 3 ಹೊತ್ತು ಊಟ, ಅವ್ನಿಗೊಂದು ನೆಮ್ಮದಿಯಾದಂಥ ಜಾಗನ ಸೃಷ್ಟಿ ಮಾಡಬೇಕು ಅನ್ನೋದೇ ಫಸ್ಟ್ ಡೇಯಿಂದ ಇರೋಂಥ ನನ್ನ ಕನಸು. ಅದು ಹಂತವಾಗಿ ನಾನು ಒಂದೊಂದು ಬ್ರಾಂಚಲ್ಲಿ ಅಲ್ಲಲ್ಲೇ ಪೂರೈಸ್ತಾ ಹೋಗ್ತಾ ಇದ್ದೀನಿ. ಉದಾಹರಣೆಗೆ ಯಾವ ಥರ ಅಂತ ಹೇಳಿದ್ರೆ, ಒಂದು ರಿಹ್ಯಾಬಿಲಿಟೇಷನ್ ಅಂತ ಮಾಡಿದಾಗ ಅಲ್ಲಿ ಅವರಿಗೆ ಒಂದಷ್ಟು ಜನಕ್ಕೆ ಉದ್ಯೋಗನ ಕಲ್ಪಿಸೋದು. ಅದರಲ್ಲಿ ಬರುವಂಥ ಹಣದಿಂದ ಅವರ ಒಂದು ಕುಟುಂಬಕ್ಕೆ ಒಂದು ಸ್ಯಾಲ್ರಿ ಅಂತ ಕೊಟ್ಟು ಅವ್ರ ಜೀವನ ಅಲ್ಲಲ್ಲಿ ಸ್ಥಳೀಯವಾಗಿ ಅಲ್ಲಲ್ಲಿ ಮಾಡಿ ಇಡಿಸ್ತಾ ಇದ್ದೀನಿ. ವಾಪಸ್ ನಿಮ್ಮ ಸ್ಟೋರಿಗೆ ಬರೋದಾದರೆ, ಬಸವರಾಜ್ ಅವರು ಕುಡಿತಕ್ಕೆ ಬಲಿಯಾಗಿದ್ರು ಅಂತ ಹೇಳ್ತಾ ಇದ್ರಿ. ಸೊ ಆ ಟೈಮಲ್ಲಿ ನೆಮ್ಮದಿ ಇತ್ತಾ ಸರ್? ಸಮಾಜ ನಿಮ್ಮನ್ನ ಯಾವ ರೀತಿ ಕಾಣ್ತಾ ಇತ್ತು ಸರ್? ಕುಡಿಯೋಂಥ ವ್ಯಕ್ತಿ ನೆಮ್ಮದಿಗೋಸ್ಕರ ಕುಡಿತೀನಿ ಅಂತ ಹೇಳ್ತಾನೆ. ಖಂಡಿತವಾಗ್ಲೂ ಕುಡಿಯೋರಂಥ ಬಾಳಲ್ಲಿ, ಅವನ ಬಾಳಲ್ಲಾಗಲಿ ಅವ್ರ ಕುಟುಂಬದ ಬಾಳಲ್ಲಾಗಲಿ ನೆಮ್ಮದಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ಅಜ್ಞಾನ, ಮೂಢನಂಬಿಕೆ ಅನ್ನೋ ಥರ ಅದು ಅಜ್ಞಾನ. ನಾವು ಮಾಡುವಂಥ ಸವಾಸದಿಂದ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ನಡೆಯುವಂಥ ದುರ್ಘಟನೆಗಳು ನಮ್ಮ ಮನಸ್ಸನ್ನ ಆ ಥರ ಪ್ರಚೋದನೆ ಮಾಡ್ತಿದೆ. ನಾನು ತುಂಬ ಅವಮಾನಗಳನ್ನ ಪಟ್ಟಿದ್ದೀನಿ, ನೋವು ಮಾಡಿದ್ದೀನಿ, ಮನೇಲಿ ತೊಂದರೆಗಳು ಅನುಭವಿಸಿದ್ದೀನಿ. ನಮಗೆ ತೊಂದರೆ ಆಗಿರೋಂಥದ್ದು ಪ್ರಪಂಚದಲ್ಲಿ ಯಾರಿಗೂ ಆಗೋದು ಬೇಡ, ಎಲ್ಲರಿಗೂ ಒಳ್ಳೆ ಜೀವನ ಸಿಗಲಿ. ಇನ್ನು ಈ ಫೌಂಡೇಶನ್ ಸ್ಟಾರ್ಟ್ ಮಾಡೋದ್ಮೇಲೆ ಯಾಕಪ್ಪ ಬೇಕು ಇದು ಸವಾಸ, ಬೇಡಲೇ ಬೇಡ ಅಂತ ಅನ್ಸಿದ್ದುಂಟಾ ಅದರ ಪೀಕ್ ಟೈಮಲ್ಲಿ? ಎಲ್ಲ ಟೈಮು ಹಂಗೆ ಅನಿಸಿದೆ ಸರ್. ನಾನು ಹೇಳ್ತೀನಿ ಸರ್, ಇದು ದೇವ್ರ ಕೆಲಸ ಸರ್. ದೇವ್ರ ಕೆಲಸ ಆಗಿರೋದಕ್ಕೆ ಭಗವಂತ ಇಲ್ಲಿ ಗಂಟೆ ಕರ್ಕೊಂಡು ಬಂದಿದ್ದಾರೆ. ಮನುಷ್ಯನ ಕೆಲಸ ಇಲ್ಲ ನನಗೋಸ್ಕರ ಮಾಡ್ಕೊಳಕ್ಕಾಗಿದ್ದರೆ ಇದನ್ನು ಒಂದು ಕ್ಷಣನೂ ನಡೆಸೋಕ್ಕಾಗಲ್ಲ ಸರ್. ನಾನು ಬಸವ ಮಾರ್ಗ ನಡೆಸಿದಾಗ ಇಲ್ಲಿ ಬಂದು ನಾನು ಸೇರಿಕೊಂಡೆ, ಯಾಕೆ ಈ ಸಂಸ್ಥೆಯಲ್ಲಿ ಇದ್ದೀನಿ, ನನ್ನ ಹತ್ರ ಎಲ್ಲ ಇದೆ. ನಿಮಗೆ ಗೊತ್ತಿರೋದು ಭಗವಂತ ಎಲ್ಲ ಬೇಕಾದಂಗೆ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ ನಿಮಗೆ. ಯಾಕೆ ಬೇಕಿತ್ತು ಅಂತ ನಂಗೆ ತುಂಬ ಸರಿ ಅನಿಸೈತೆ. ಆದರೆ ಅದೆಲ್ಲ ಇದೆ ಅಂತ ಒಂದು ತೋರಿಸ್ಕೊಟ್ಟಿದ್ದೆ ನನಗೆ ಈ ಬಸವ ಮಾರ್ಗ. ಕುಡ್ತಾ ಬಿಟ್ಟ ಮೇಲೆ ಅಲ್ವಾ ಸರ್ ನಾನೇನು, ನನ್ನ ಶಕ್ತಿ ಏನು, ನನ್ನ ಹತ್ರ ಏನಿದೆ ಅಂತ ಎಲ್ಲ ಇತ್ತು. ಆಗ್ಲೂ ಬಸವಣ್ಣ ನೋಡಿದ್ದೆ ಕುಡ್ತಾ ಬಿಟ್ಟ ಮೇಲೆನೆ ನನಗೆ ಆಮೇಲೆ ಒಂದು ಸತ್ಯ ಗೊತ್ತಾಯ್ತು. ನನ್ನಲ್ಲಿ ಏನೇನಿದೆ, ನನ್ನ ಹತ್ರ ಇರುವಂಥ ಅಧಿಕಾರ ಇರ್ಬೋದು, ಹಣ ಇರ್ಬೋದು, ಮತ್ತೊಂದು ಸಂಸಾರ ಇರ್ಬೋದು, ಏನು ನನ್ನ ಜೀವನದಲ್ಲಿ ಏನೇನಿದೆ ಅದನ್ನೆಲ್ಲ ನಾನು ಸಂತೋಷವಾಗಿ ಅನುಭವಿಸ್ಬೇಕು ಅಂದರೆ ಒಂದೇ ಒಂದು ಕೆಲಸ ಮಾಡಬೇಕು, ಕುಡಿಯದೇ ಇದ್ರೆ ಮಾತ್ರ ಸಾಧ್ಯ. ಕುಡ್ಕೊಂಡು ಏನಿದ್ರು ವ್ಯರ್ಥ. ನೀವು ಸರ್, ನೀವು ದೊಡ್ಡ ಅಧಿಕಾರಿನೇ ಆಗಿರಿ, ಇಲ್ಲ ರಾಜಕಾರಣಿನೇ ಆಗಿರಿ, ಇಲ್ಲ ಯಾವುದೋ ಒಂದು ಬಿಸ್ನೆಸ್ ಮ್ಯಾನ್ ಏನೇ ಆಗಿರಿ ಸರ್, ನೀವು ಕುಡಿದ ಮೇಲೆ ಅದನ್ನು ನೀವು ಮೈ ಮರ್ತಂಗೆ, ನಿಮ್ದು ಇದ್ರೂ ಓದಂಗೆನೇ ಅದನ್ನು ಸಂಪೂರ್ಣ ಅನುಭವಿಸ್ಬೇಕು ಅಂತ ಹೇಳಿದ್ರೆ ನೀವು ಕುಡ್ತಾ ಮುಕ್ತವಾದ ಜೀವನ ಇದರಲ್ಲಿ ಮಾತ್ರ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಹಾಂ, ಈಗ ನಿಮ್ಮ ಹತ್ರ ಈಗ ಕುಡಿದ್ರೆ ನಿಮ್ಮ ಹತ್ರ ಏನಿದೆ ಅಂತ ಹೆಂಗೆ ಗೊತ್ತಾಗ್ತದೆ ಸರ್? ನಿಮ್ಮ ಶಕ್ತಿ ಹೆಂಗೆ ಗೊತ್ತಾಯ್ತದೆ ನಿಮಗೆ? ಸಮಾಜ ಗುರುತಿಸೋದಂಗೆ, ಗೌರವಿಸೋದಂಗೆ. ಇವತ್ತು ನಮ್ಮನ್ನ 10 ವೇದಿಕೆಗೆ ದಿನ ಕರೀತಾರೆ. ನಾವು ನಿಜವಾಗ್ಲೂ ಸ್ಟೇಜ್ ಕೆಳಗಡೆ ಕೂತ್ಕೊಂಡು ಚಪ್ಪಾಳೆ ತರ್ತಿದ್ದಂಥ ವ್ಯಕ್ತಿಗಳು ಕುಡ್ತಾ ಬಿಟ್ವಿ. ನಮ್ಮನ್ನು ಸ್ಟೇಜಲ್ಲಿ ಕುರ್ತು ಚಪ್ಪಾಳೆ ತಟ್ಟಂಥ ಟೈಮ್ ಬಂತು. ಇದಕ್ಕೇನು ನಾನೇನು ದೊಡ್ಡ ಸಾಧನೆ ಮಾಡಲಿಲ್ಲ, ಬರೀ ಕುಡ್ತಾ ದೂರ ಆಗೋದಷ್ಟೇ. ಇವತ್ತು ನಾನೇನೋ ಸಾಧನೆ ಮಾಡಿದ್ದೀರಾ, ನೀವೇನೋ ದೊಡ್ಡವರ ಹಂಗಿಲ್ಲ. ಇದಕ್ಕೆಲ್ಲ ನಾನು ಏನೂ ಮಾಡಲಿಲ್ಲ, ಬರೀ ಕುಡ್ತಾ ಬಿಟ್ರೆ ಅಷ್ಟೇ. ಕುಡ್ತಾ ಬಿಟ್ಟಿದ್ದಕ್ಕೆ ನಾನು ದೊಡ್ಡ ವ್ಯಕ್ತಿ ಆದೇ ಸಾಧನೆ ಮಾಡಿದೆ. ಇವತ್ತು 10 ಟಿ ವಿಯಲ್ಲಿ ಇರ್ಬೋದು, ಇಂಟರ್ವ್ಯೂಸ್ಗಳು, ನನಗೆ ಸಂಯಮ ಪ್ರಶಸ್ತಿ ಬಂದಿದೆ. ಕರ್ನಾಟಕ ಸರ್ಕಾರದಿಂದ ಸಂಯಮ ಪ್ರಶಸ್ತಿ ಬಂದಿದೆ. ಯಾವೆಲ್ಲ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಸರ್? ಪ್ರಶಸ್ತಿಗಳು 100 ಪ್ರಶಸ್ತಿ ಬಂದಿದೆ. ಅದು ಪ್ರಮುಖವಾಗಿ ಕರ್ನಾಟಕ ಸರ್ಕಾರ ಗುರುತಿಸಿ ನನಗೆ 2022-23 ಮಧ್ಯ ಸಂಯಮ ಮಂಡಳಿಯವರು ಪ್ರಶಸ್ತಿ ಕೊಟ್ಟಿದ್ದಾರೆ. ಸಂಯಮ ಪ್ರಶಸ್ತಿ. ಇದನ್ನ ತುಂಬ ದೊಡ್ಡ ವ್ಯಕ್ತಿಗಳು ಕೊಟ್ಟಿರೋಂಥದ್ದು. ವೀರೇಂದ್ರ ಹೆಗ್ಗಡೆಯವರು ಇರ್ಬೋದು, ಮಹಾಂತ ಸೇವಾಯೋಗಿಗಳು ಇರ್ಬೋದು, ಕೆಲವೇ ಸರ್ಕಾರ ಕೊಟ್ಟಿದೆ. ಅದರಲ್ಲಿ ನನ್ನ ಒಂದು ಸೇವೆಯನ್ನು ಗುರುತಿಸಿ ಸರ್ಕಾರ ಇದಂತ ಕೊಟ್ಟಿದೆ. ಅದಕ್ಕೂ 1 ಲಕ್ಷ ರೂಪಾಯಿ ಕೊಟ್ಟು, ನಗದು 1 ಲಕ್ಷ ಕೊಟ್ಟು ಅದಕ್ಕೆ ಗೌರವಿಸಿದ್ದು. ಅದನ್ನು ನಾವು ಸಂಸ್ಥೆಗೆ ಕೊಟ್ಕೊಂಡಿದ್ದೀವಿ. ಅದು ಇನ್ನು ಈ ಆಶ್ರಮದ ಬಗ್ಗೆ ಮಾತನಾಡೋದಾದ್ರೆ ಸರ್, ಈ ಬೇರೆ ಸೆಂಟರ್ಗಳು ಕಳಿಸಿದ್ರೆ ಇಲ್ಲಿ ಯಾವೆಲ್ಲ ಸೌಲಭ್ಯಗಳಿದೆ, ಏನು ನಮ್ಮ ವೈಶಿಷ್ಟ್ಯ ಸರ್? ಈಗ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಇಲ್ಲಿ ಈಗ ನನ್ನ ಎಲ್ಲ ರಿಹ್ಯಾಬಿಲಿಟೇಷನ್ಗೆ ಒಂದು ಹೊಸ ಜಾರಿ ಮಾಡ್ಕೊಂಡು ಬಂದಿದ್ದೀವಿ. ರಿಹ್ಯಾಬಿಲಿಟೇಷನ್ ಸೇರಿಸ್ಬೇಕು ಅಂತ ಹೇಳಿದ ತಕ್ಷಣ ಫಸ್ಟು ಆ ವ್ಯಕ್ತಿನ ಮನಸ್ಸನ್ನ ಒಲ್ಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಾವು ಈಗ ಮನೆಯವ್ರು ಬರ್ಬೋದು, ನನ್ನ ಸಂಸ್ಥೆಯಲ್ಲಿ ನನ್ನ ಮಗ ಯಾವ ಜಾಗದಲ್ಲಿ ಮಲಗ್ತಾನೆ ಅಂತ ನೋಡ್ಬೋದು, ನನ್ನ ಮಗ ಏನು ಊಟ ಮಾಡ್ತಾನೆ ಅಂತ ನೋಡ್ಬೋದು, ನನ್ನ ಮಗನಿಗೆ ಏನೇನು ಸೌಲಭ್ಯ ಸಿಗ್ತದೆ ಅಂತ
ನೋಡ್ಬೋದು, ಬರೀ ಬಾಯಲ್ಲಿತ್ತು, ಈಗ ಬಾಯಲ್ಲಿಲ್ಲ. ಪ್ರತ್ಯಕ್ಷವಾಗಿ ನೋಡ್ಬೋದು. ಬರೀ ಮನೆಯವ್ರಿಗೆ ಹೇಳ್ತಿದ್ವಿ, ಈಗ ಪೇಷಂಟ್ ಇಲ್ಲಿ ಯಾರು ಬರ್ತಾರೆ ಆ ವ್ಯಕ್ತಿನೇ ಬಂದು ನೋಡ್ಬೋದು. ನನ್ನ ಮಲ್ಗೋ ಜಾಗ ಯಾವ ಥರ ಇದೆ, ನನ್ನ ಊಟದ ವ್ಯವಸ್ಥೆ ಯಾವ ಥರ ಇದೆ, ನನಗೆ ಆಟಕ್ಕೆ ಏನಿಟ್ಟಿದ್ದೀರಾ, ಟ್ರೀಟ್ಮೆಂಟ್ಗೆ ಏನಿಟ್ಟಿದ್ದೀರಾ, ಕೌನ್ಸಿಲಿಂಗ್ ಹೆಂಗಿದೆ, ಕ್ಲಾಸ್ ಹೆಂಗಿದೆ, ಅದನ್ನ ಬೇಕಾದ್ರೆ ಒಂದು ದಿನ ಬಂದು ನೋಡ್ಕೊಂಡೋಗಿ ಬಂದು ನಾಳೆ ಬಂದು ಅಡ್ಮಿಷನ್ ಆಗ್ಬೋದು ಅವ್ರು. ಮತ್ತು ನನ್ನ ಶೆಡ್ಯೂಲ್ ಏನಿದೆ, ದಿನಚರಿ ಏನಿದೆ, ಅದನ್ನೆಲ್ಲ ಅವ್ನು ಚೆಕ್ ಮಾಡ್ಬೋದು. ಯಾರು ಬೇಕಾದ್ರೂ ಬಂದು ಚೆಕ್ ಮಾಡ್ಬೋದು ಅದನ್ನು. ಈಗ ನಾನು ಸೇರ್ಕೋಬೇಕಂದ್ರೆ ಬಂದು ಚೆಕ್ ಮಾಡ್ಕೊಂಡು ಅದೆಲ್ಲ ನಾನೆಲ್ಲ ಸೌಲಭ್ಯ ಇದೆಯಾ ಅಂತ ನೋಡಿ ಆಗಬೇಕು. ಮತ್ತು ಅವ್ರನ್ನ ಕೂಡಾಕ್ ಮಾಡ್ತಾ ಇಲ್ಲ, ಈಗ ನಾನು ಬಿಟ್ಕೊಂಡು ಮಾಡ್ತಾ ಇದ್ದೀವಿ. ಇಲ್ಲಿ ಯಾವ ರೀತಿ ಅಂದರೆ ಫ್ರೀ ಆಗಿಬಿಡ್ತೀರಾ ಸರ್? ಇಲ್ಲ, ನೀವೇ ಬಂದು ನೋಡಿ, ಮತ್ತು ಅವ್ರನ್ನ ನೀವೇ ಕೇಳಿ ಈ ಸಂಸ್ಥೆಯಲ್ಲಿ ಅಂತ. ನೀವು ಅದನ್ನು ಕಣ್ಣಾರೆ ನೋಡಿ, ಕಿವಿಯಾರೆ ಕೇಳಿ, ಅವರೇ ಪ್ರಶ್ನೆ ಮಾಡಿ ಸರ್. ಇದು 4ನೇ ಬ್ರಾಂಚ್ ಬಸವ ಮಾರ್ಗ ಆಶ್ರಮ. ಸೊ ಇದು ಕೂಡ ಗ್ರೀನರಿ ಆಗಿ ಪಾಸಿಟಿವ್ ವಾತಾವರಣ ಇದೆ ಸರ್. ಬಸವ ಮಾರ್ಗದ ಯಾವುದೇ ಬ್ರಾಂಚ್ ಹೋದ್ರು ಪಾಸಿಟಿವಿಟಿ ಏನು ಕಮ್ಮಿ ಇಲ್ಲ. ಕಮ್ಮಿನೇ ಸರ್. ನಾನು ಹೇಳ್ತಾ ಇಲ್ವ ಸರ್, ಇಲ್ಲಿ ಯಾವುದೇ ಕಾರಣಕ್ಕೂ ಬಂದಂಥ ವ್ಯಕ್ತಿನ ನಾನು ನನ್ನ ತಮ್ಮ, ನಮ್ಮ ಅಣ್ಣ, ನನ್ನ ತಂದೆ ಸಂಬಂಧನೇ ಮನೆಯವರಾಗಿ ಸರ್. ಮನೆಯವರೇ ಸರ್. ಇವತ್ತು ನನಗೆ ಜೀವನ ಕೊಟ್ಟಿರೋದೇ ಇವರು, ಇವತ್ತು ನನಗೆ ಊಟ ಕೊಡ್ತಿರೋದೇ ಇವರು. ಇವತ್ತು ಬಸವ ಮಾರ್ಗದಲ್ಲಿ ಈ ಕೆಲಸ ಮಾಡ್ತಿರೋದಕ್ಕೆ ನನಗೆ ದೊಡ್ಡ ಮಟ್ಟದ ಒಂದು ಗೌರವ, ಪ್ರೀತಿ ಸಿಕ್ಕಿರೋದೆಲ್ಲ ಇವರಿಂದನೇ. ಇದು ಇಲ್ಲಿ ಮೊಲ ಸಾಕೋಕ್ಕೆ ಇಲ್ಲಿ ಇಟ್ಕೊಂಡಿದ್ದೀವಿ ಸರ್. ಇದು ಮೊಲ ಸಾಕೋಕ್ಕೆ ಇದೊಂದು ಫಿಶ್ ಟ್ಯಾಂಕ್ ಮಾಡ್ಕೊಂಡಿದ್ದೀವಿ. ಸರ್ ಅದನ್ನು ಹೇಳ್ತಿರಲ್ಲ ಸರ್, ಅದರಿಂದ ಹಣ ಒಂದು ಮಾತ್ರ ಬರ್ತಿದೆ. ಈ ನೆಮ್ಮದಿ, ಈ ಸಂತೋಷ, ಈ ಖುಷಿ ಇವೆಲ್ಲ ಸಿಗಲ್ಲ ಸರ್. ಈಗ ಅದನ್ನು ಆ ಜಾಗ ಇನ್ನೂ ಮುಂದೆ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಇಲ್ಲೊಂದು ಫಿಶ್ ಟ್ಯಾಂಕ್ ಥರ ಮಾಡ್ಕೊಂಡಿದ್ದೀವಿ ಸರ್. ಇವ್ರಿಗೆ ಮನಸ್ಸು ಖುಷಿ ಆಗಬೇಕು. ಇದಕ್ಕೆಲ್ಲನೂ ಇವರೇ ಮಾಡ್ಕೊಳ್ಳೋ ಸರ್. ಇಲ್ಲಿ ಯಾವುದು ನಾವು ಯಾವುದು ಮಾಡಿಲ್ಲ. ಮತ್ತು ಇವತ್ತು ಏನು ನೀವು ವಾತಾವರಣ ನೋಡ್ತಿದ್ದು ಎಲ್ಲ ಇವರೇ ಸೃಷ್ಟಿ ಮಾಡಿರೋದು. ಮತ್ತು ಇದು ಯಾವ ಕೆಲಸಗಾರ ಕರ್ಕೊಂಡು ನಾವು ಮಾಡ್ತಿಲ್ಲ, ಎಲ್ಲ ಇವರೇ ಮಾಡಿರೋದು ಸರ್. ಇದು ಕಟ್ಟಿರೋದು ಅವರೇ, ಈ ಮೊಲ ತಗೊಟ್ಟಿದ್ದು ಅವರೇ. ಇದನ್ನೆಲ್ಲ ತಂದು ಇಲ್ಲಿ ಓದಂಥ ವ್ಯಕ್ತಿಗಳು, ಬಂದಂಥ ವ್ಯಕ್ತಿಗಳು ಕೊಟ್ಟಿರೋಂಥದ್ದು. ಇಲ್ಲಿ ಫಿಶ್ನ ಇದು ಮಾಡ್ಕೊಂಡಿದ್ದೀವಿ ಸರ್. ಇದು ಬಾತುಕೋಳಿಗೆ ಅಂತ ಕಟ್ಟಿಸ್ಕೊಂಡಿದ್ದೀವಿ ಸರ್. ಇಲ್ಲಿ ಅದು ಇಲ್ಲೇ ಆಟ ಆಡ್ತಿರ್ತೇವೆ. ಬಂದು ಇಲ್ಲಿ ಆಟ ಆಡ್ಕೊಂಡು ಈಜಾಡ್ಕೊಂಡು ಹೋಗ್ತಿದೆ. ಮತ್ತು ಅವ್ರಿಗೆ ಇಲ್ಲಿ ಬೇಜಾರಾದಾಗ ಈ ಥರ ಉಯ್ಯಾಲೆಗಳನ್ನೆಲ್ಲ ಮಾಡ್ತಿರ್ತಿದ್ವಿ ಸರ್. ಈ ಥರ ಕುತ್ಕೊಂಡು ಅವರ ಸಮಯ ಕಳೆಯೋಕ್ಕೆ, ವಿಶ್ರಾಂತಿ ಪಡೆಯೋಕ್ಕೆ. ಇಲ್ಲಿ ನಮ್ಮದು ಪ್ರತಿಯೊಂದು ಪ್ರಾಣಿಗಳನ್ನೂ ನೋಡ್ಬೋದು ಸರ್ ಇಲ್ಲಿ ನೀವು. ಇದು ನಮ್ಮ ಫೇವ್ರೇಟ್. ಇಲ್ಲಿ ಕುತ್ಕೊಂಡು ಆಟ ಆಡ್ತಾರೆ ಸರ್ ಅವರು. ಕ್ಯಾರಮ್ ಆಡೋದು, ಕ್ಯಾರಮ್ ಆಡೋಂಥದ್ದು, ಚೆಸ್ ಆಡೋಂಥದ್ದು, ಮತ್ತು ಬೇರೆ ಬೇರೆ ಆಟಗಳನ್ನ ಆಡೋಂಥದ್ದು, ಬುಕ್ಸ್ ಓದೋಂಥದ್ದು, ಏನು ಬೇಕು ಅವರು ಇಲ್ಲಿ ಮಾಡ್ಕೋತಾರೆ ಸರ್. ಬೇಜಾರಾದ ಇಲ್ಲಿ ಕುತ್ಕೊಂಡು ಉಯ್ಯಾಲೆಗೆ ಆಡಬೇಕು, ಈ ಥರದ್ದು ಎಲ್ಲದಕ್ಕೂ ಮಾಡ್ತಿದ್ದೀನಿ. ಇದನ್ನು ಬಿಚ್ಚಿಟ್ಟಿದ್ದೀವಿ. ಈ ಥರ ಒಂದು 10 ಮಾಡ್ತಿದ್ದೀನಿ. ಅವ್ನಿಗೇನಾರ ಸಂಜೆ ಹೊತ್ತು ಫ್ರೀ ಆಗಿದ್ದಾಗ ಓದೋಕ್ಕೆ, ಕುತ್ಕೊಳ್ಳೋಕ್ಕೆ ಅಂತ ಮಾಡ್ತಿಟ್ಟಿದ್ದೀನಿ ಸರ್. ಇದು ಅಂದರೆ ಸೌಲಭ್ಯಗಳಲ್ಲಿ ಯಾವುದೇ ರೀತಿ ಕೊರತೆ ಇರಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲವನ್ನು ಕೂಡ ಮಾಡಿದ್ದೀರಾ. ಅಂದರೆ ಸರ್ ನಮ್ಮ ಮನಸ್ಸನ್ನ ತಣಿಸುವಂಥ ಕೆಲಸಗಳು ಆಗಬೇಕು ಸರ್. ಒಬ್ಬೊಬ್ರಿಗೆ ಒಂದೊಂದು ಹವ್ಯಾಸ ಇರ್ತದೆ. ನಾನು ಅದಕ್ಕೋಸ್ಕರ ಈ ಪ್ರಾಣಿಗಳನ್ನ ಸಾಕಿರೋದು. ಇಲ್ಲಿ ಮೊಲ ಇರ್ಬೋದು, ಫಿಶ್ ಇರ್ಬೋದು, ಬಾತುಕೋಳಿ ಇರ್ಬೋದು, ಪಾರಿವಾಳಗಳಿರ್ಬೋದು, ಕುರಿ ಇರ್ಬೋದು, ನಾಯಿ ಇರ್ಬೋದು, ಇನ್ನು ಈ ಥರ ಗಿಡಗಳಿರ್ಬೋದು. ಅವ್ನಿಗೆ ಯಾವುದೆಲ್ಲ ಆಸಕ್ತಿ ಇದೆ ಅವ್ನಿಗೆ ಸಮಯ ಕಳಿಬೇಕು, ಮನಸ್ಸಿಗೆ ಬೇಜಾರಾದ ಕೆಲವರಿಗೆ ಕಳಿಬೇಕು, ಗಿಡಗಳೊಟ್ಟಿಗೆ ಟೈಮ್ ಮಾಡಬೇಕು ಸರ್. ನೋಡಿ ಇದೆಲ್ಲ ಗಿಡಗಳೆಲ್ಲ ಅವರೇನೆ ಇದನ್ನೆಲ್ಲ ರೆಡಿ ಮಾಡಿ ಪ್ರತಿಯೊಂದು ವ್ಯವಸ್ಥೆಗಳು ಮಾಡಿರೋದು. ಈಗ ಉದಾಹರಣೆಗೆ ಇವರು ಇಲ್ಲೇ ಇದನ್ನೆಲ್ಲ ಆಗಿ ನೋಡಿ, ರಂಗೋಲಿನೂ ಅವರೇನೆ. ಈಗ ಇವೆಲ್ಲ ರೆಡಿ ಮಾಡಿದ್ರಲ್ಲ ಸರ್, ಹೂ ತೋರಣಗಳೆಲ್ಲ. ಮತ್ತು ಇನ್ನೊಂದೇನು ಗೊತ್ತಾ ಸರ್, ಈ ಹೂನು ನಾವೇ ಬೆಳೆದಿರೋದು. ಈ ಬಾಳೆ ಕಂಬ, ಬಾಳೆ ಎಲ್ಲ ನಮ್ಮ ತೋಟದಲ್ಲಿ ಇವರೇ ಬೆಳೆಯೋದು. ನಮ್ಮ ಪಕ್ಕದಲ್ಲಿ 2 ಎಕರೆ ಜಾಗ ಇದೆ ಸರ್. ಎಲ್ಲ ಇಲ್ಲೇನೆ ಅವರೇನೆ ಬೆಳೆದು ಎಲ್ಲ ಕೊಡ್ತಾರೆ. ಎಲ್ಲ 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 ಇವರೇ ಮಾಡೋದು. ಅದು ಹೇಳಿದ್ಲು ಸರ್, ಒಂದು 50 ಜನ ಕೆಲಸ ಮಾಡ್ತಾರೆ ಅಂತ. ಇವರು ನಮ್ಮ ಸಂಬಂಧಿಕರೇ. ಈ ಹುಡುಗನು ಇವನು ಬಂದು ನಮ್ಮ ಸ್ವಂತ ಹತ್ತಿರದ ಸಂಬಂಧಿಕ. ಈ ಹುಡುಗನು ಕುಡಿಯೋವಂಥ ಚಟಕ್ಕೆ ಬಲಿಯಾಗಿದ್ದ. ಇವ್ರ ಮನೆಯಲ್ಲಿ ಕರ್ಕೊಂಬಂದು ಸೇರಿಸಿ ನೋಡಿ, ಇವತ್ತು ನಾಳೆ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಇದೆ. ಏನು ಹೇಳ್ತೀವಿ, ಹೆಂಗೆ ನೋಡ್ಕೊಂಡ್ರು? ಚೆನ್ನಾಗಿ ನೋಡ್ಕೊತಾರೆ, ಏನು ತೊಂದರೆ ಇಲ್ಲ, ಖುಷಿಯಾಗಿರ್ಬೋದು. ಇಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ, ಚೆನ್ನಾಗಿ ನೋಡ್ಕೊಂಡು. ಊಟ ತಿಂಡಿಲ್ಲ ಹೆಂಗೆ ಕೊಡ್ತಾರೆ? ತಿಂಡಿದು ಏನು ಮಾತಾಡೋಂಗಿಲ್ಲ. ಮತ್ತು
ಬೆಳಿಗ್ಗೆ ಹೊತ್ತು ವ್ಯಾಯಾಮ ಎಲ್ಲ ಯಾವ ಥರ? ವ್ಯಾಯಾಮ, ವಾಕಿಂಗು, ಊಟ ಆದಷ್ಟೇ. ಆಮೇಲೆ ಆಟ ಆಡೋಕ್ಕೆ ವಾಲಿಬಾಲು, ಕ್ಯಾರಮ್ ಬೋರ್ಡು ಎಲ್ಲ ಐತೆ, ಏನು ತೊಂದರೆ ಇಲ್ಲ. ಬೇರೆ ಯಾರು ಕುಡಿಯೋರ್ಗಾರ ಹೇಳ್ತೀಯಾ? ಹ್ಞೂ ಇದೆ, ಖಂಡಿತ ಹೇಳ್ತೀನಿ. ಖಂಡಿತವಾಗ್ಲೂ ಹೇಳ್ತೀಯಾ? ಇದು ಊಟದ ವಿಶೇಷ ಸರ್. ಇದು ನಮ್ಮ ಆಶ್ರಮದ ಇವತ್ತು ಸ್ಪೆಷಲ್ ಸರ್, ಹಬ್ಬದ ಸ್ಪೆಷಲ್ಲು. ಹೇಗಿದೆ ಊಟ? ಊಟ ಮಾಡಿದ್ರೆ ಮಾಡಿಲ್ವಾ? ಪ್ರೇಯರ್ ಮಾಡೋ, ಒಂದು ಪ್ರೇಯರ್ ಮಾಡ್ಬಿಡಿ. ಈಗ ಊಟ ಮಾಡ್ತಾ ಇದ್ದೀವಿ. ಊಟಕ್ಕೆ ನಮ್ಮಲ್ಲಿ ಒಂದು ಪ್ರಾರ್ಥನೆ ಇದೆ, ಆ ಪ್ರಾರ್ಥನೆ ಮಾಡಿ ಇದ್ರ ಬಗ್ಗೆ ನನ್ನ ಸಂಪೂರ್ಣ ವಿವರಣೆಗಳನ್ನ ಖಂಡಿತ ಸರ್ ಕೊಡ್ತೀನಿ. ಪ್ರಾರ್ಥನೆ ಮಾಡೋಣ? ಹಾಂ, ಓಕೆ. ದೇವರೇ, ನಮ್ಮಿಂದ ಬದಲಿಸಲು ಅಸಾಧ್ಯವಾದ ಸಂಗತಿಗಳನ್ನು ಇದ್ದಕ್ಕಿದ್ದಂತೆ ಸ್ವೀಕರಿಸಲು ಬೇಕಾದ ಪ್ರಶಾಂತತೆಯನ್ನು, ನಮ್ಮಿಂದ ಬದಲಿಸಲಾಗುವ ಸಂಗತಿಗಳನ್ನು ಬದಲಿಸುವ ಧೈರ್ಯವನ್ನು ಮತ್ತು ಈ ಒಳಗಿನ ತಾರತಮ್ಯವನ್ನು ತಿಳಿದುಕೊಳ್ಳುವ ಜ್ಞಾನವನ್ನು ದಯಪಾಲಿಸು. ದೇವರೇ, ನಾವು ಮಾಡುತ್ತಿರುವ ಊಟವನ್ನು ಆಶೀರ್ವದಿಸು. ಯಾವ ಊರು ನೀವು? ಕಿಚ್ಚೆಗೌಡ ಕೊಪ್ಪಲು. ಹಾಂ, ನೀನು ಯಾವ ಊರು? ಕೇರ್ಪೇಟೆ. ಏನು ಕೆಲಸ ಮಾಡೋದು? ಕಾರ್ಪೆಟ್. ಇಲ್ಲ, ಹೆಂಗೆ ನೋಡ್ಕೋತಾರೆ? ಊಟ ತಿಂಡಿಲ್ಲ, ಏನು ಸ್ಪೆಷಲ್ ಏನು ಇವತ್ತು? ಹಾಂ ಹಾಂ ಹಾಂ. ಹೊಡಿತಾರಾ? ಬೈತಾರಾ? ಚೆನ್ನಾಗಿ ನೋಡ್ಕೋತಾರ? ಹಾಂ. ಮಲ್ಗಳ ವ್ಯವಸ್ಥೆ ಎಲ್ಲ ಹೆಂಗಿದೆ? ಟಾಯ್ಲೆಟ್ ರೂಮ್ಗಳು, ಬಾತ್ರೂಮ್ಗಳು, ಆಟ ಆಡೋಕ್ಕೆಲ್ಲ ಕುಡ್ದಾ ಬಿಟ್ಬಿಡ್ತೀಯಾ? ಹ್ಞೂ, ಇನ್ನು ಕುಡಿಬಾರ್ದು. ಯಾವ ಊರು ನೀನು? ಪ್ರಿಯಪಟ್ಟಣ. ಹೆಂಗೆ ನೋಡ್ಕೋತಾರೆ ಅಂದರೆ ಹೇಳು ಏನಾರ ಒಂದು. ಈ ಥರ ಸೌಲಭ್ಯ ಎಲ್ಲೂ ನಾನು ನೋಡಿಲ್ಲ. ಹಾಂ. ಆದರೆ ಈ ಥರದ ಈ ಮನೇಲಿ ಹಿಂಗೆಲ್ಲ ಸಿಗಲ್ಲ ಅನ್ಕೋತೀನಿ ನಾನು. ಊಟ ಗಿಲ್ಲೋ ಹಾಂ, ತುಂಬ ಚೆನ್ನಾಗಿ ನೋಡ್ಕೋತೀರಿ. ಆದರೆ ನಿಮ್ಮ ಬಗ್ಗೆ ಹೇಳೋಕ್ಕಾದಷ್ಟು ಮಾತುಗಳವೇ ಇದೆ. ಏನು ಹೇಳೋಕ್ಕಾಗದೆ ಅಷ್ಟು ಮಾತೈತೆ. ಆ ಥರ ಸಖತ್ ಸೌಲಭ್ಯ ಸಿಗ್ತಾರೆ. ಕುಡ್ದಾ ಬಿಟ್ಬಿಡ್ತೀಯಾ? ಯುಗಾದಿ ಹಬ್ಬ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಆಯ್ತು. ಕುಡಿತವೇ ಜೀವನವಲ್ಲ, ಜೀವನ ಭಗವಂತ ಕೊಟ್ಟ ದೊಡ್ಡ ಕೊಡುಗೆ, ಸನ್ಮಾರ್ಗದ ಕಡೆ ನಮ್ಮ ನಡೆ ಅಂತ ಬೋರ್ಡಿದೆ. ಎಲ್ಲ ಕಡೆ ಕುಡಿತದ ಬಗ್ಗೆ ಒಂದು ಆಗುವಂಥ ದುಷ್ಪರಿಣಾಮಗಳು, ಇಲ್ಲಿ ಆ ಥರದ್ದು ಒಂದು ಸ್ಲೋಗನ್ಗಳು, ಮತ್ತು ಭಗವಂತನ ಕೃಪೆ, ಕುಡ್ದ ಯಾವ ಥರ ಸಮಸ್ಯೆಗಳಿದೆ ಅದೆಲ್ಲ ಒಂದು ಅಲ್ಲೇ ಅವ್ರಿಗೆ ಅರಿವು ಬರಲಿ ಅನ್ನೋ ಮುಖಾಂತರ ಒಂದು ಸ್ಲೋಗನ್ಗಳು. ಯಾವೆಲ್ಲ ಪ್ರಾಣಿಗಳನ್ನು ಸಾಕಬೇಕು ಅಂತ ಯೋಜನೆ ಸರ್ ಈ ಆಶ್ರಮದಲ್ಲಿ? ಸರ್ ಇಲ್ಲ, ಎಲ್ಲ ಒಂದು ಎಲ್ಲ ಸಾಕು ಪ್ರಾಣಿಗಳನ್ನೆಲ್ಲ. ಸಾಕು ಪ್ರಾಣಿಗಳು, ರಾಶಿಯಂಥ ಪ್ರಾಣಿಗಳು ಯಾವುದು ಸಾಕೊಂಡಿಲ್ಲ ಸರ್. ಎಲ್ಲ ಒಂದು ಮಾಮೂಲಿಯಾಗಿ ಶಾಂತ ಸ್ವಭಾವ ಇರುವಂಥ ಪ್ರಾಣಿಗಳನ್ನೇ ಸಾಕ್ಬಿಟ್ಟಿದ್ದೀವಿ. ಅಂದರೆ ಇದ್ರ ಉದ್ದೇಶ ಇಷ್ಟೇ, ಅವನಿಗೆ ಸಮಯ ಹೋಗ್ಲಿ ಅಂತ. ಎಲ್ಲೂ ಅವ್ನಿಗೆ ಬೋರ್ ಆಗಬಾರ್ದು, ಎಲ್ಲೂ ಹಿಂಸೆ ಆಗಬಾರ್ದು. ಮತ್ತು ಒಬ್ಬೊಬ್ರಿಗೂ ಒಂದೊಂದು ಪ್ರಾಣಿಗಳು ಇಷ್ಟ ಇರ್ತದೆ. ಅದಕ್ಕೆ ಎಲ್ಲ ಥರದ ಪ್ರಾಣಿಗಳ್ನೂ ಇಲ್ಲಿ ಸಾಕೊಂಡು ಇಟ್ಕೊಂಡಿದ್ದೀವಿ ಸರ್. ಕೋಳಿ ಇರ್ಬೋದು, ಕುರಿ ಇರ್ಬೋದು. ಅವ್ನಿಗೆ ಯಾವ ಪ್ರಾಣಿ ಇಷ್ಟನೋ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಗಿಡ ಇಷ್ಟ ಆದ್ರೆ ಗಿಡದ ಜೊತೆ ಟೈಮ್ ಪಾಸ್ ಮಾಡ್ಬೋದು. ಸರಿನಾ? ಅವ್ನಿಗೆ ಏನಾರ ಒಂದು ಮತ್ತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ, ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಇದೆಲ್ಲ ನಮ್ದೇನೆ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ ಯಾವ 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 ವರ್ಗದ ಜನನ ಇಲ್ಲಿ ಅಡ್ಮಿಷನ್ ಮಾಡ್ಕೋತೀರಾ ಸರ್ ಈ ಬ್ರಾಂಚ್ಗಳಲ್ಲಿ, ಅಥವಾ ಎಲ್ಲರಿಗೂ ಕಾಮನ್ ಬ್ರಾಂಚ್ಗಳಿರುತ್ತಾ ಅಥವಾ ಹೇಗೆ ಸರ್ ಬ್ರಾಂಚಸ್ಗಳು? ಅದೇ ಸರ್ ಹೇಳೋದಿಲ್ಲ ಸರ್, ನಿಮಗೆ ಒಂದೊಂದು ಒಂದೊಂದು ಬ್ರಾಂಚಲ್ಲಿ ಒಂದೊಂದು ಥರದಲ್ಲಿ ಇರುತ್ತೆ, ತರಹೇವಾರಿ ಇರುತ್ತೆ, ತರಾವರಿಯಾಗಿ ವ್ಯವಸ್ಥೆ ಮಾಡಿದ್ದೀವಿ. ಅವ್ರಿಗೆ ಯಾವ ಥರ ಅನುಕೂಲ ಆಯ್ತು ಅಲ್ಲಿ ಆ ಬ್ರಾಂಚಸ್ಗಳಿಗೆ ಅವ್ರು ಹೋಗ್ಬೋದು. ಸರ್ ನನಗೆ ಬೀದಿವರೆಗೂ ಸಿಗ್ಬೇಕು, ಕೋಟ್ಯಾಧೀಶವರೆಗೂ ಸಿಗ್ಬೇಕು, ಆ ರೀತಿ ಮಾಡ್ಕೊಂಡಿದ್ದೀನಿ. ಮುಖ್ಯ ಉದ್ದೇಶ ಬ್ರಾಂಚ್ ಅಲ್ಲಿ ಒಂದು 10 ಜನಕ್ಕೆ ಕೆಲಸ, 10ರಿಂದ 15 ಜನ ಕೆಲಸ ಕೊಟ್ಟಿದ್ದೀನಿ. ಎಲ್ಲ ಅಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾರೆ. ಅಂದ್ರೆ ಮೇನ್ ಅಜೆಂಡಾ ಕುಡಿತದಿಂದ ಹೊರ ಬರ್ಬೇಕು, ಉತ್ತಮ ಸಮಾಜದಲ್ಲಿ ಮಾಡ್ಬೇಕು ಅಷ್ಟೇ. ಅದಕ್ಕೋಸ್ಕರ ನಾನು ಇನ್ನೂ ಮುಂದೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನು ಸರ್ ಬಸವ ಮಾರ್ಗದ್ದು? ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಬೇರೆ ಜಿಲ್ಲೆ ಸರ್. ಈಗ ಮೈಸೂರಲ್ಲಿ 4 ಬ್ರಾಂಚ್ ಆಯ್ತು, ಇನ್ನೊಂದು 3 ಬ್ರಾಂಚ್ ಮಾಡಬೇಕು ಅನ್ನೋ ಉದ್ದೇಶ ಐತೆ. ಆ 3 ಬ್ರಾಂಚ್ ಕಂಪ್ಲೀಟ್ ಆದ ತಕ್ಷಣ, 7 ಬ್ರಾಂಚ್ ಆದ ತಕ್ಷಣ ನಾವು ನೆಕ್ಸ್ಟ್ ಬೇರೆ ಜಿಲ್ಲೆಗಳಲ್ಲಿ ಮಾಡಬೇಕು ಅನ್ನೋ ಉದ್ದೇಶನ ಇಟ್ಕೊಂಡಿದ್ದೀವಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಒಂದು ಬಸವ ಮಾರ್ಗ ಬ್ರಾಂಚ್, ಪ್ರತಿಯೊಂದು ಜಿಲ್ಲೆಯಲ್ಲೂ ಬಸವ ಮಾರ್ಗ ಬರಬೇಕು ಅನ್ನೋದು ಮೇನ್ ಉದ್ದೇಶ. ಆ ತರದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಮುಂದಿನ ದಿನಕ್ಕೆ ಅದಕ್ಕೆ ಬೇಕಾದಂತ ಆರ್ಥಿಕತೆಯನ್ನು ರೆಡಿ ಮಾಡ್ತಾ ಇದೀವಿ, ಒಂದು ಟೀಮ್ ರೆಡಿ ಮಾಡ್ತಾ ಇದೀವಿ. ಮುಂದಿನ ವರ್ಷಗಳಲ್ಲಿ ನಾವು ಬೇರೆ ಬೇರೆ ಜಿಲ್ಲೆಗಳಿಗೂ ಹೋಗುವಂತ ಪ್ಲಾನ್ ಇದೆ. ಓಕೆ,
ರೈಟ್ ಸರ್. ಒಂದಷ್ಟು ವ್ಯಸನಿಗಳನ್ನ ಮಾತನಾಡ್ಸೋಣ. ನಿಮ್ಮ ಬಗ್ಗೆ, ಬಸವ ಮಾರ್ಗದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್. ಖಂಡಿತ ಕೇಳಿ, ಜನಕ್ಕೆ ಅದು ಗೊತ್ತಾಗಬೇಕು. ಒಂದು ಕಡೆಯಿಂದ ನ್ಯೂಸ್ ಆಗ್ಬಾರ್ದು, ಅದು ಎರಡು ಕಡೆಯಿಂದನೇ ನ್ಯೂಸ್ ಆಗಬೇಕು. ನೀವು ಇಲ್ಲೇ ಊಟ ಮಾಡಿ, ಖಂಡಿತ ಸರ್, ಒಟ್ಟಿಗೆ ಮಾಡೋಣ. ಇವರು ನಮ್ಮ ನವೀನ್ ಸರ್ ಅಂತ ಓಕೆ, ನಮ್ಮ ಸಂಸ್ಥೆಯಲ್ಲಿ ಯೋಗ ಗುರುಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳೋದಲ್ಲ, ಪ್ರತಿಯೊಂದು ಆಧ್ಯಾತ್ಮಿಕ ನನಗೂ ಇವರೇ ಯೋಗ ಹೇಳ್ಕೊಡ್ತಾ ಇರೋದು. ಮತ್ತೆ ಸಂಸ್ಥೆಯಲ್ಲಿ ಇಲ್ಲಿ ಬರೋಂಥ ವ್ಯಸನಕ್ಕೆ ದಾಸರಾದಂಥವ್ರಿಗೆ ಯೋಗ ಹೇಳ್ಕೊಡೋದು, ಧ್ಯಾನ ಮಾಡಿಸ್ಕೊಳ್ಳೋದು, ಸನ್ಮಾರ್ಗದಲ್ಲಿ ನಡೆಸೋಂಥದ್ದು, ಮತ್ತೆ ಒಂದು ಕ್ಲಾಸ್ಗಳಂತ ಮಾಡೋಂಥದ್ದು ಎಲ್ಲ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಇಂಥ ಒಂದು ಸ್ನೇಹಿತರು ಸಿಕ್ಕಿರೋದು, ಮತ್ತೆ ಬಾಂಧವ್ಯ ಇರುವಂಥ ವ್ಯಕ್ತಿಗಳು ಸಿಕ್ಕಿರೋದು ನಿಜವಾದ ಜನ್ಮದ ಪುಣ್ಯ. ಇವರೆಲ್ಲ ಸಹಕಾರ ಮಾರ್ಗದರ್ಶನ ಬಸವ ಮಾರ್ಗ ಮುಂದೆ ಸಾಕ್ತಾ ಇದೆ. ನಾನು ಹೇಳ್ತೀವಿ ಸರ್, ನನಗೆ ದೇವರು, ನಾನು ಅಲ್ಲಿಂದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರೆ, ಶ್ರೇಷ್ಠ ಸಂಕಲ್ಪ ಹೊಂದಿರುವಂಥ ವ್ಯಕ್ತಿಗೆ ಪ್ರಕೃತಿಯ ನೂರಾಜನ ಸೇರಿಸ್ಕೊಡ್ತಾರೆ. ನಾವು ಮಾಡುವಂಥ ಕೆಲಸಕ್ಕೆ ಭಗವಂತ ಎಲ್ಲರನ್ನು ಸೇರಿಸಿ, ಭಗವಂತನ ಇಚ್ಛೆ ಇಲ್ಲದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಆ ನಿಟ್ಟಿನಲ್ಲಿ ಎಲ್ಲವೂ ಕೂಡ ನಿಮಗೆ ಸಹಾಯ ಆಗೋ ನಿಟ್ಟಿನಲ್ಲೇ ಬಲಗಳು ಸಿಗ್ತಾ ಇದೆ. ಖಂಡಿತ ಸರ್, ಖಂಡಿತ. ಸರ್, ಹಾಗೇನೆ ಬಸವ ಮಾರ್ಗದ 12 ತತ್ವಗಳು ಅಂತ ಒಂದು ಬೋರ್ಡ್ ನೋಡಿದ್ವಿ, ಅದನ್ನ ಬ್ರೀಫ್ ಮಾಡೋದವ್ರೆ ಸರ್. ಪ್ರಾಮಾಣಿಕತೆ, ಭರವಸೆ, ಧೈರ್ಯ, ಪ್ರತಿಯೊಂದು ಇರಲೇಬೇಕಾದ. ಪ್ರಾಮಾಣಿಕ ಅಂತ ಜೀವನದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಏನು ಮಾಡ್ಲಿಕ್ಕೆ ನಾನು ಇವತ್ತು ಬಸವ ಮಾರ್ಗದಲ್ಲಿ ಈ 12 ತತ್ವಗಳನ್ನ ಅಳವಡಿಸ್ಕೊಂಡಿದ್ದೀನಿ. ಯಾವಾಗಲೂ ಸಂಸ್ಥೆಗೆ ಪ್ರಾಮಾಣಿಕವಾಗಿ ಇದ್ದೇ ಇರ್ತೀನಿ ಸರ್. ಭರವಸೆ, ನನಗೆ ನನ್ನ ಕೆಲಸದಲ್ಲಿ ಸಂಪೂರ್ಣ ನನಗೆ ಭರವಸೆ ಇದೆ ಸರ್. ನಾನು ಅಮೂಲ್ಯ ರೋಗಿಗಳಿಗೋಸ್ಕರ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಖಂಡಿತವಾಗ್ಲೂ ನಾನು ಅದನ್ನ ಮಾಡೇ ಮಾಡ್ತೀನಿ ಸರ್. ಧೈರ್ಯ, ಈ ಸಂಸ್ಥೆನ ನಾನು ನಡೆಸೋಕ್ಕೆ ಏನು ಬೇಕು, ಎಂಥ ಪರಿಸ್ಥಿತಿ ಬರಲಿ ಸರ್, ಕೊನೆಗೆ ಪ್ರಾಣಾವಂತ ಸಂದರ್ಭ ಬಂದ್ರೂ ಹಿಂದೆ ಬೆನ್ನಾಕಿ ಹೋಗುವಂಥದ್ದು ಇಲ್ಲ. ಈ ಒಂದು ಸಂಸ್ಥೆನ, ಈ ಅಮೂಲ್ಯ ರೋಗಿ ದೇವರ ಉದ್ಧಾರಕ್ಕೋಸ್ಕರ ಎಂಥ ಕೆಲಸಕ್ಕೆ ಬೇಕಾದ್ರೂ ನಾನು ಧೈರ್ಯ ಮಾಡಿ ಮುಂದೆ ಹೋಗ್ತೀನಿ ಸರ್. ಸಮಗ್ರತೆ, ನಾನು ಮಾಡುವಂಥ ಕೆಲಸದಲ್ಲಿ ನನಗೆ ಸಮಗ್ರತೆ ಖಂಡಿತವಾಗ್ಲೂ ಇದೆ ಸರ್. ಅದನ್ನ ಯಾವ ಥರ ಮಾಡಬೇಕು, ಅದ್ರ ಯಾವ ದಾರಿಲಿ ಹೋಗ್ಬೇಕು ಅಂತ ನಿಶ್ಚಯವಾಗಿ ನನಗೆ ಗೊತ್ತು. ನಾನು ನನ್ನ ಕೆಲಸನ ಸಮಗ್ರತೆಯಿಂದ ನಾನು ಮಾಡೇ ಮಾಡ್ತೀನಿ. ಶಿಸ್ತು, ಕ್ರಿಯಾಶೀಲತೆ ಸರ್, ಶಿಸ್ತು ಇಲ್ಲದೇನೆ ಜೀವನದಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನನ್ನ ಜೀವನದಲ್ಲಿ ಏನಾರ ಒಂದು ಮಟ್ಟದ ಶಿಸ್ತು ಏನಾರ ಬಂದಿದೆ ಅಂತ ಹೇಳಿದ್ರೆ ಅದು ಬಸವ ಮಾರ್ಗ. ಆ ಶಿಸ್ತನ್ನ ಅಳವಡಿಸ್ಕೊಂಡಿದ್ದಕ್ಕೆ ಇವತ್ತು 500 ಜನ ಇಲ್ಲಿ ಊಟ ಮಾಡ್ತಾ ಇದ್ದಾರೆ. 4 ಬ್ರಾಂಚ್ ಆಗಿದೆ. ಇನ್ನೂ ದೊಡ್ಡ ಕನಸುಗಳನ್ನ ಕಾಣಕ್ಕೆ ಶಿಸ್ತು ತುಂಬ ಮುಖ್ಯ ಸರ್. ಅದನ್ನ ಬಸವ ಮಾರ್ಗ ನಾನು ಕಲಿಸ್ಕೊಟ್ಟಿದ್ದೆ ಸರ್. ನಾನು ಶಿಸ್ತುಬದ್ಧವಾಗಿ ನಾನು ಹೋಗ್ತಾ ಇದ್ದೀನಿ. ಕ್ರಿಯಾಶೀಲತೆ ಸರ್, ನನ್ನ ಕೆಲಸನ ಸರ್ ನಾನು ಎಲ್ರಿಗಿಂತ ಚೆನ್ನಾಗಿ ಮಾಡ್ತೀನಿ ಸರ್. ಕ್ರಿಯೇಟಿವಿಟಿ ಆಗಿ. ಹ್ಞೂ ಸರ್, ನಂತರ ಕ್ರಿಯೇಟಿವ್ ಆಗಿ ನಾನು ಬೇರೆಯವ್ರಿಗಿಂತ ಯಾವಾಗಲೂ ವಿಭಿನ್ನವಾಗಿ ಯೋಚನೆ ಮಾಡೋದು. ನಾನು ಇಲ್ಲಿ ಬರೋದೇನು ಅಂತ ಹೇಳಿದ್ರೆ, ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಅವನಿಗಿಂತ ಚೆನ್ನಾಗಿ ಕೆಲಸ ಮಾಡ್ತೀನಿ, ಅವನಿಗಿಂತ ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತೀನಿ, ಅವನಿಗಿಂತ ಜಾಸ್ತಿ ಕೆಲಸ ಮಾಡ್ತೀನಿ. ಆ ಉದ್ದೇಶ ಇಟ್ಕೊಂಡು ಬಸವ ಮಾರ್ಗ ನಾನು ನಡೆಸ್ತಾ ಇದ್ದೀನಿ ಸರ್. ಅದ್ರ ಫಲ ಇವತ್ತು ನೀವು ನೋಡ್ತಾ ಇದ್ದೀರಾ, ನಾನು ನನ್ನ ಜೀವನದಲ್ಲಿ ನೋಡ್ತಾ ಇದ್ದೀನಿ. ನಿರ್ಧಾರ, ನಾನು ಈ ಸಂಸ್ಥೆಗೆ ಏನಾರ ಒಂದು ಮಾಡಬೇಕು ಅಂತ ನಿರ್ಧಾರ ತಗೊಂಡಾಗ ಸರ್ ಅದಕ್ಕೆ ಬದ್ಧತೆಯಿಂದ ಕೆಲಸ ಮಾಡ್ತೀನಿ ಸರ್. ಅದನ್ನ ಬದಲಾವಣೆ ಮಾಡಲ್ಲ, ಚಂಚಲತೆ ಇಲ್ಲ, ಏಕಾಗ್ರತೆಯಾಗಿ ನಾನು ಏನು ಒಂದು ನಿರ್ಧಾರಕ್ಕೆ ಯಾವಾಗಲೂ ಬದ್ಧವಾಗಿರ್ತೀನಿ. ಅದಕ್ಕೆ ತುಂಬಾ ಗೌರವನ ನಾನು ಕೊಡ್ತೀನಿ. ಯಾಕೆ ಆ ನಿರ್ಧಾರಕ್ಕೆ ನಾನು ಗೌರವ ಕೊಡ್ತೀನಿ ಅಂತ ಹೇಳಿದ್ರೆ, ನನ್ನ ನಿರ್ಧಾರಕ್ಕೆ ನಾನೇ ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಯಾರು ಕೊಡ್ತಾರೆ? ಅದಕ್ಕೆ ಆ ನಿರ್ಧಾರ ತುಂಬಾ ಮುಖ್ಯವಾಗಿರ್ತದೆ. ಆ ನಿರ್ಧಾರ ತಗೊಂಡ್ಮೇಲೆ ಫಾಲೋನ ಮಾಡೇ ಮಾಡ್ತೀನಿ. ಸೋದರತೆ, ಪ್ರೀತಿ, ಅದು ನೀವು ಹೇಳಲೇ ಬೇಡ, ನಾನೇ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಎಲ್ಲ ಶಿಬಿರಾರ್ಥಿಗಳು, ವ್ಯಸನಿಗಳೆಲ್ಲರೂ ಕೂಡ ನನ್ನ ತಮ್ಮ ಅಂತಾರೆ, ಅಣ್ಣ ಅಂತಾರೆ, ಹೇಗಿದೆಯಾ ಅಪ್ಪಾಜಿ ಅಂತ ಮಾತಾಡಿಸ್ತೀರಾ. ಮನೆಯವರಾಗಿ ನೀವು ನೋಡ್ಕೋತಾ ಇದ್ದೀರಾ. ಆ ಪಾಯಿಂಟ್ ನೀವು ಹೇಳಲೇ ಬಿಡಿ ಸರ್, ನಾನೇ ಹೇಳ್ತೀನಿ. ಇನ್ನು ಬಸವ ಮಾರ್ಗ ಬೆಳೆಯಕ್ಕೆ ಆ ಸಹೋದರತೆ, ಪ್ರೀತಿನೇ ಕಾರಣ. ಇನ್ನು ವಿನಯತೆ ಸಾಧನೆ. ವಿನಯತೆ ನಾನು ಯಾವಾಗ್ಲೂ ಇಲ್ಲಿ ನಾನಿರ್ಬೋದು, ನಮ್ಮ ಸಂಸ್ಥೆ ಇರ್ಬೋದು, ಯಾವಾಗ್ಲೂ ಏನಿರ್ತೀನಿ, ನಾವು ಯಾರಿಗೂ ಕೈ ಮುಗಿದ್ರೆ ಮಾತಾಡ್ಸಲ್ಲ, ಅಣ್ಣ ಅಪ್ಪ ಅಂತಲೇ ಮಾತಾಡ್ಸಲ್ಲ. ಎಲ್ಲರ ಹತ್ರನೂ ಒಂದು ವಿನಯತೆ ನಾವು ಖಂಡಿತವಾಗ್ಲೂ ಇದ್ದೀವಿ. ಸಾಧನೆ, ಇದಕ್ಕಿಂತ ದೊಡ್ಡ ಸಾಧನೆ ಬೇರೆ ಕುಡ್ತಾ ಬಿಟ್ಟಿರೋದೇ ಸಾಧನೆ. ನನ್ನ ಅನ್ಸಿಕೆ ಏನಪ್ಪ ನೀವು ಸಾಧನೆ ಅಂತ ಹೇಳಿದ್ರೆ, ನಾನು ಏನೋ ಅದು ಮಾಡ್ತೀನಿ ಇದು ಮಾಡ್ತೀನಿ ಅದ್ಯಾವುದೂ ಇಲ್ಲ. ನಾನು ಕುಡ್ತಾ ಕಲ್ತ ಮೇಲೆ ಕುಡ್ತದಿಂದ ದೂರ ಆಗೋದೇ ದೊಡ್ಡ ಸಾಧನೆ. ಇನ್ಯಾವುದು ದೊಡ್ಡ ಸಾಧನೆ ಇಲ್ಲ. ಇದೇ ನನ್ನ ಸಾಧನೆ. ಆಧ್ಯಾತ್ಮಿಕರು ಇಲ್ಲಿ ಪ್ರತಿಯೊಂದು ಪೂಜೆ, ಪುರಸ್ಕಾರ, ಹೋಮಗಳು ಮತ್ತೆ ನಮ್ಮ ಎಲ್ಲ ಥರದ ವ್ಯವಸ್ಥಿತವಾಗಿ ನಾವು ಮಾಡ್ತಾ ಇದ್ದೀವಿ ಸರ್. ಮತ್ತೆ ಇಲ್ಲಿ ಅಮಾವಾಸ್ಯೆ ವಿಶೇಷ ಪೂಜೆ, ಹುಣ್ಣಿಮೆಗೆ ವಿಶೇಷ ಪೂಜೆಗಳು, ಹಬ್ಬ ಹರಿದಿನಗಳಲ್ಲಿ ಪ್ರತಿನಿತ್ಯದ ಪೂಜೆಗಳು, ಯೋಗದಲ್ಲಿ ನಾವು ಆಧ್ಯಾತ್ಮಿಕ ಅರಿವುಗಳನ್ನ ಮುಟ್ಕೊಂಡ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಗುರುಗಳು ಹಿರಿಯರನ್ನ ಕರೆಸಿ ಅವ್ರಿಗೆ ಮಾರ್ಗದರ್ಶನ ಮಾಡುವಂಥ ಕೆಲಸಗಳು ಇಲ್ಲಿ ಮಾಡ್ತಾ ಇದ್ದೀವಿ. ಅದಾದ ಸೇವೆ, ಕೊನೆಗೆ ಅದೇ ನಮ್ಮ ಜೀವನದ ಸಂಪೂರ್ಣ ಒಂದು ಆಧ್ಯಾತ್ಮಿಕ ತಿರುವು ತೆಗೆಯೋಕ್ಕೆ ಆ ಸೇವೆನೇ
ಎಲ್ಲರೂ ನಾನಂತಲ್ಲ ಸರ್, ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬರೂ ಹಿಂದೆ ಎಲ್ಲ ಗುರುಕುಲ ಮಾದರಿ ಅಂತಿತ್ತು ಸರ್. ಸೊ ಈಗ ಆ ಗುರುಕುಲದ ಮಾದರಿಯಲ್ಲಿ ವ್ಯಸನಿಗಳಿಗೆ ಹೊಸ ಮಾರ್ಗ ಈ ಬಸವ ಮಾರ್ಗದಲ್ಲಿ ಸಿಗ್ತಾ ಇದೆ ಸರ್. ಅಂದರೆ ನಾವು ಆಗ್ಲಿಂದ ನಿಮ್ಮ ಮಾತಲ್ಲಿ ಒಂದು ಗಮನಿಸ್ತೆ, ವ್ಯಸನಿಗಳು 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 ಅಂತ. ಸರ್, ವ್ಯಸನ ಅನ್ನೋದು ವ್ಯಸನಿಗಳು ಅನ್ನೋ ಥರ ಇದೆಯಲ್ಲ ಸರ್, ಅದು ತುಂಬ ನೆಗೆಟಿವ್ ವರ್ಡ್ಗಳು. ನಾನಿಲ್ಲಿ ಯಾರು ವ್ಯಸನಿಗಳು ಅಂತ ನೋಡಲ್ಲ ಸರ್. ಓಕೆ, ಅಮ್ಲ ರೋಗಿ ದೇವ್ರುಗಳು ಅಂತ ನೋಡ್ತೀನಿ, ರೋಗಿಗಳು ಅಮೂಲ ರೋಗ ಇರುವಂತ ದೇವ್ರುಗಳು ಅಂತ ನೋಡ್ತೀನಿ. ಮತ್ತೆ ಇಲ್ಲಿ ಯಾರು ನಾನು ಟ್ರೀಟ್ಮೆಂಟ್ ತಗೊಳಕ್ ಬಂದವರು ಅಂತ ನಾನು ಅನ್ಸಲ್ಲ ಸರ್. ಎಲ್ಲರೂ ಒಂದು ಕೆಟ್ಟದ ಸ್ನೇಹ ಮಾಡಿ ಸವಾಸ ಮಾಡಿ ಅವರ ಆರೋಗ್ಯನ ಹಾಳು ಮಾಡ್ಕೊಂಡು ಇಲ್ಲಿ ವಿಶ್ರಾಂತಿ ತಗೊಳಕ್ ಬಂದಿರುವಂತ ಅಂತ ವ್ಯಕ್ತಿಗಳು ಅಂತ ನಾನು ಅವ್ರನ್ನ ಭಾವಿಸ್ತೀನಿ ಸರ್. ಇಲ್ಲೆಲ್ಲರೂ ಸರ್ ಎರಡು ತರ ವಿಶ್ರಾಂತಿ. ಒಂದು ಸಾಧನೆ ಮಾಡೋರು ಬೇರೆ ರೀತಿ ಒಳ್ಳೆ ರೀತಿ ಹೋಗಿ ವಿಶ್ರಾಂತಿ, ಇಲ್ಲಿ ಕೆಟ್ಟ ಕೆಲಸ ಮಾಡೋರಿಗೆ ವಿಶ್ರಾಂತಿ ಕೊಡೋದೇ ಬಸವ ಮಾರ್ಗ. ಬಸವ ಮಾರ್ಗ ಅದಕ್ಕೋಸ್ಕರ ಇಟ್ಟಿರೋದು. ವಿಶ್ರಾಂತಿಯಿಂದ ಹೊಸ ಜೀವನ. ವಿಶ್ರಾಂತಿಯಿಂದ ಹೊಸ ಜೀವನ ಸರ್. ಈ ಜೀವನ ಪ್ರಪಂಚದಲ್ಲಿ ಯಾರು ಮಾಡಕ್ ಸಾಧ್ಯ ಇಲ್ಲ ಸರ್. ಖಂಡಿತ ನಮ್ಗಳು ಜೀವನ ಮಾಡ್ತಾ ಇದ್ರಲ್ಲ ಸರ್ ಬಸವ ಮಾರ್ಗದಲ್ಲಿ, ಯಾರು ಅದನ್ನ ಮಾಡಕ್ ಸಾಧ್ಯ ಇಲ್ಲ. ಈ ಊಟ ಆದ್ಮೇಲೆ ಎಲ್ಲ ವಾಕಿಂಗ್ ಮಾಡ್ಬೇಕು ಪ್ರತಿನಿತ್ಯ. ಬೆಳಿಗ್ಗೆ 20 ನಿಮಿಷ, ಮಧ್ಯಾಹ್ನ 20 ನಿಮಿಷ, ರಾತ್ರಿ 20 ನಿಮಿಷ, ಊಟ ಆದ್ಮೇಲೆ ಕಂಪಲ್ಸರಿ ಅವರು ವಾಕಿಂಗ್ ನ ಮಾಡ್ಲೇಬೇಕು. 4 ಬ್ರಾಂಚ್ ದಿನಚರಿ ಸೇಮ್ ಇರುತ್ತೆ. ದಿನಚರಿ ಸೇಮ್ ಇರ್ತದೆ ವಾಕಿಂಗ್ದು. ಮತ್ತೆ ಬೆಳಿಗ್ಗೆ ಯೋಗ ಕಂಪಲ್ಸರಿ ಇರ್ತದೆ. ಯೋಗ ಕಂಪಲ್ಸರಿ ಇದ್ದೇ ಇರ್ತದೆ. ದೈಹಿಕವಾಗಿ ಯಾವ್ದಾರ ಒಂದು ಅವರು ಮಾಡ್ಲೇಬೇಕು. ಯೋಗ, ಜಿಮ್ಮು, ಎರೋಬಿಕ್ಸ್ ಇದೆ ಸರ್ ನಮ್ಮ ಹತ್ರ. ಎರೋಬಿಕ್ಸ್ ಮಾಡಿಸ್ತೀವಿ. ಅದಾದ ನಂತರದಲ್ಲಿ ಜುಂಬಾ ಮಾಡಿಸ್ತೀವಿ. ಮತ್ತೆ ಎಲ್ಲ ತುಂಬಾ ತರದ ಏನೇನ್ ಬೇಕು ಎಲ್ಲಾನು ವ್ಯವಸ್ಥೆ ಮಾಡಿದ್ವಿ ಸರ್. ಇಂಥದ್ದು ಇಲ್ಲ ಅನ್ನಂಗಿಲ್ಲ ಬಸವ ಮಾರ್ಗದಲ್ಲಿ. ಈಗ ನಾವು ಇಲ್ಲಿಗೆ ಬಂದಮೇಲೆ ತುಂಬ ತಿಳ್ಕೊಂಡಿದ್ದೀವಿ. ನಾನು ಬೇರೆ ಕಡೆನೂ ಇದ್ದೆ, ಇಲ್ಲಿ ಇದು 4 ಟೈಮ್ ಇಲ್ಲಿಗೆ ಬಂದಿರೋದು ನಾನು. 4ನೇ ಸರಿ. ಬೇರೆ ಕಡೆ 3 ಸತಿ ಬೆಂಗಳೂರಲ್ಲಿ ಒಂದು 2 ಕಡೆ ಇದ್ದೆ. ಇದು 4ನೇದು. ಇಲ್ಲಿ ಬಂದಮೇಲೆ ಇಲ್ಲಿಗೂ ಬೇರೆ ಕಡೆಗೂ ತುಂಬ ವ್ಯತ್ಯಾಸ ಇದೆ. ವ್ಯತ್ಯಾಸ ಅಂದರೆ ಊಟದಲ್ಲಿ ವ್ಯತ್ಯಾಸ ಇದೆ, ಆಟಗಳು ಒಳಗಡೆ ನೀಟ್ನೆಸ್ಸು, ಒಂಥರ ಸ್ವಚ್ಛತೆಯಿಂದ ಚೆನ್ನಾಗಿದೆ, ಎಲ್ಲ ಅನುಕೂಲನೂ ಚೆನ್ನಾಗಿದೆ. ವಾಕಿಂಗ್ ಎಲ್ಲ ಇದೆ. ಅಲ್ಲೆಲ್ಲ ಸೂರ್ಯನ ನೋಡಂಗೆ ಇಲ್ಲ, ಎಲ್ಲ ಒಳಗಡೆನೇ ಇರಬೇಕು. ಒಂದು ರೂಮಲ್ಲಿ ಕೂಡಾಕೋ ರೀತಿಲಿ ಇರುತ್ತೆ. ಇಲ್ಲಿ ಥರ ವಾಕಿಂಗ್ ಮಾಡಿಸೋದೇ ಆಗಲಿ ಏನು ಆ ಥರ ಏನೂ ಇರಲ್ಲ. ಊಟದ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿದೆ. ಅದೊಂದು ಪರಿಸರ ತುಂಬ ಚೆನ್ನಾಗಿದೆ, ಗ್ರೀನ್ ಸಿಟಿ ಇದ್ದಂಗಿದೆ. ಓಕೆ, ತುಂಬ ಲೈಕ್ ಆಗಿದೆ. ನಮ್ಮ ಮನಸ್ಸನ್ನು ಪರಿವರ್ತನೆ ಆಗಿದೆ. ಮುಂದಕ್ಕೆ ಚೆನ್ನಾಗಿರಬೇಕು ಅಂತ ನಮ್ಮದು ಸ್ಟಾಫ್ಗಳು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವೇನು ಹೇಳಂಗೆ ಇಲ್ಲ. ಅದು ಬೆಳಿಗ್ಗೆ ವ್ಯಾಯಾಮ ಮಾಡಿಸ್ತಾರೆ, ಮತ್ತು ಸ್ನಾನ, ಮತ್ತು ತಿಂಡಿ, ಮತ್ತು ವಾಕು, ಮತ್ತು ಆಮೇಲೆ ಪಾಠ 11 ಗಂಟೆಗೆ, ಪುನಃ 1 ಗಂಟೆಗೆ ಊಟ, ಪುನಃ 1.5 ಗಂಟೆ ರೆಸ್ಟು, ನಿದ್ದೆ. ಹೌದು ಸರ್. ಪುನಃ ಗೆದ್ಬಿಟ್ಟು ಎಷ್ಟು ದಿನ ಕುಡಿತಾ ಇದ್ರಿ ನೀವು? ನಾವು ನನಗೆ 50 ವರ್ಷ. ಸಣ್ಣ ಹೆಸರು ಇದು ಮಾಡಿದೆ 30 ವರ್ಷ ಕುಡಿದೀನಿ ಸರ್. 30 ವರ್ಷದಿಂದ ಕುಡಿದೆ. ಹೌದು ಸರ್. ಓಕೆ. ಇದೇ ಫಸ್ಟ್ ಇಲ್ಲಿ ಬಂದಿರೋದು, ಅಂದರೆ ಬಂದು 6 ತಿಂಗಳಾಯ್ತು ಸರ್. ಇವಾಗ ಏನು ಅನ್ಸುತ್ತೆ? ಇವಾಗ ಬೇಡ ನಮಗೆ, ಎಣ್ಣೆ ಬೇಡ, ಏನು ಬೇಡ. ಒಳ್ಳೆ ಜೀವನ, ಒಳ್ಳೆ. ನಾನು ಕುಡ್ತ ಜೀವನ ನಂದು ಮುಗಿದೋಯ್ತು ಅಂದ್ಕೊಂಡಿದ್ದೆ. ಇಲ್ಲಿ ಬತ್ಲಿಯ ಎಲ್ಲ ಊಟ ತಿಂಡಿ ಎಲ್ಲ ಸೌಕರ್ಯ ಚೆನ್ನಾಗಿದೆ. ಬೆಳಿಗ್ಗೆ ಎದ್ದು ಯೋಗ ಮಾಡಿಸ್ತಾರೆ, ಬಿಸಿನೀರು ಕೊಟ್ಟು ಸ್ನಾನ ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ. ಸಾಯಂಕಾಲ ವಾಕ್ ಮಾಡಿಸ್ತಾರೆ, ಮಧ್ಯಾಹ್ನ ವಾಕ್ ಮಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ವೀಕ್ನೆಸ್ ಟ್ಯೂಬ್ ಥರ ಆಗ್ಬಿಟ್ಟಿತ್ತು ನಮ್ಮ ಲೈಫು. ಇಲ್ಲಿ ಬಸವ ಮಾರ್ಗ ಫೌಂಡೇಶನ್ ಬಂತವನಿಂದ MRF ಟೈರ್ ರೀತಿಯಾಗಿದೆ ಜೀವನ. ಬೆಸ್ಟ್ ಅಂತ ಹೇಳ್ತೀನಿ. ಹೊರಗಡೆ ನಾನು ನಮ್ಮೂರಲ್ಲಿ ಎಷ್ಟೋ ನಂತರ ಅಮಲ ರೋಗಿಗಳಿರೋರು ಎಲ್ಲರೂ ಇಲ್ಲಿ ಹೋಗಿ ಅಂತ ಹೇಳ್ತೀನಿ ಡಿಸ್ಚಾರ್ಜ್ ಆದ ತಕ್ಷಣ. ನಾನು ಹೊರಗಡೆ ಸುಮಾರು ಕಡೆ ಎಲ್ಲ ನಾನು ಸೇರಿಕೊಂಡಿದ್ದೆ ರಿಯಾಬ್ಗೆಲ್ಲ. ಆದರೆ ಹೊರಗಡೆ ಬೇರೆ ಕಡೆ ನಾನು ಸೇರಿಕೊಂಡಾಗೆಲ್ಲ ನನಗೆ ಯಾವತ್ತೂ ಕುಡಿಯೋದನ್ನ ಬಿಡಬೇಕು ಅಂತ ನನಗೆ ಯಾವತ್ತೂ ಅನಿಸಿರ್ಲಿಲ್ಲ. ಯಾಕಂದರೆ ಬೇರೆ ಕಡೆ ಕೊಡೋ ಟಾರ್ಚರ್ಗೆ ಬಂದಿದ್ದು ಮಾರನೇ ದಿವಸನೇ ನಾನು ಕುಡಿತಾ ಇದ್ದೆ. ಅಲ್ಲಿ ಬೇರೆ ಕಡೆ ಎಲ್ಲ ಊಟದ ವ್ಯವಸ್ಥೆ ಸರಿ ಇಲ್ಲ, ಸ್ನಾನದ ವ್ಯವಸ್ಥೆ ಸರಿ ಇಲ್ಲ, ಯಾವ ವ್ಯವಸ್ಥೆನೂ ಸರಿ ಇಲ್ಲ. ಯಾರು ಇವಾಗ ಇಲ್ಲಾದರೆ ಬಸವಣ್ಣವ್ರು ಬಂದು ಹೆಗಲ ಮೇಲೆ ಕೈ ಹಾಕೊಂಡು ನಮ್ಮನ್ನೆಲ್ಲ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಅಲ್ಲಿ ಪ್ರೀತಿ ವಿಶ್ವಾಸ ಅನ್ನೋದೇ ಇಲ್ಲ. ಈಚೆ ಮನೆ ಒಳಗಡೆ ಇದ್ದಾಗೂ ಮನೆಯವ್ರ ಮೇಲೆ ದ್ವೇಷನೇ ಯಾವಾಗಲೂ. ಮನೆಯವ್ರಿಗೆ ಹೋಗಿ ಆಚೆ ಹೋಗಿ ಹೆಂಗೆ ಗಲಾಟೆ ಮಾಡಬೇಕು, ಹೆಂಗೆ ಕುಡಿಬೇಕು, ಅದೇ ಅನ್ನಿಸ್ತಿತ್ತು. ಇಲ್ಲಿ ಬಂದಾಗ ಇನ್ನೊಂದು ಪ್ರೀತಿ ವಿಶ್ವಾಸ, ಈ ಸಂಬಂಧಗಳ ಬಗ್ಗೆ ನಮಗೆ ಅರ್ಥ ಆಯಿತು. ಆಮೇಲೆ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಇಲ್ಲಿ. ಹೊರಗಡೆ ಬೇರೆ ಕಡೆ ಎಲ್ಲ ಇದ್ದಾಗ ನನಗೆ
ಮನೆಯವ್ರ ಮೇಲೆ ಕೋಪ, ಹೊರಗಡೆ ಸಮಾಜದ ಮೇಲೆ ಕೋಪ, ಪ್ರಪಂಚದಲ್ಲಿ ಎಲ್ಲ ಯಾರು ನೋಡಿದ್ರು ಅವ್ರ ಮೇಲೆ ಕೋಪ. ಯಾಕಂದರೆ ಯಾರು ಬೇರೆ ರಿಯಾಬ್ಗಳಲ್ಲಿ ಯಾರು ಈ ಥರ ನೋಡ್ಕೊಡಲ್ಲ. ಇಲ್ಲಿ ಒಂದು ಊಟದಿಂದ ಹಿಡ್ದು ಸ್ನಾನಕ್ಕೆ ಬಿಸಿನೀರು, ಕ್ಲಾಸಸ್ಗಳು, ಯೋಗ, ಧ್ಯಾನ ಎಲ್ಲ ಮಾಡಿಸ್ತಾರೆ. ಇಲ್ಲಿ ನಮ್ಮ ಮೈಂಡ್ ರಿಫ್ರೆಶ್ ಆಗ್ತಾಯಿದೆ. ಒಳಗಡೆ ಇರೋದೆಲ್ಲ ವಾಶೌಟ್ ಆಗಿ ಮೈಂಡ್ ರಿಫ್ರೆಶ್ ಆಗ್ತಾಯಿದೆ. ನಾನು ಕೇಳ್ಕೊಳ್ಳೋದೇನೆಂದರೆ, ಬಸವಣ್ಣವ್ರಿಗೆ ಇನ್ನೂ ಒಂದು ಆಯುಷ ಆರೋಗ್ಯ ಭಗವಂತ ಕೊಡಲಿ ಅಂತ, ಇದೇ ಥರ ಇನ್ನೂ ಒಂದು 10 ಬಸವಣ್ಣವರು ಸೃಷ್ಟಿ ಆಗಲಿ ಅಂತ ಕೇಳ್ಕೊತೀನಿ. ಇವರೊಬ್ಬರು ಸಾಲದು, ಇವರಂಥವ್ರು ಇನ್ನೂ ಒಂದು 10 ಜನ ಸೃಷ್ಟಿ ಆದರೆ ಇನ್ನೂ ಸಮಾಜಕ್ಕೆ ಭಾಳ ಒಳ್ಳೆಯದಾಗತ್ತೆ.